ಹಾಯ್ ಆಲ್, ಇದು ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಸೌತೆಕಾಯಿ, ಹಾಗಲಕಾಯಿ, ಶುಂಠಿ, ಪುದೀನ, ನಿಂಬೆಹಣ್ಣು ಸೇರಿಸಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಜ್ಯೂಸ್ನ ಕುಡಿಲಿಕ್ಕೆ ಸಾಮಾನ್ಯವಾಗಿ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಈ ಥರ ಸೌತೆಕಾಯಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಅಷ್ಟೊಂದು ಒಗ್ಗರನ್ಸಲ್ಲ, ಆರಾಮದಲ್ಲಿ ಕುಡಿಬೋದು. ಇನ್ನು ತಿಂಡಿಗೆ ಇವತ್ತು ಯಾಕೋ ಇಡ್ಲಿ ಮತ್ತು ಚಿಕನ್ ಕರಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಚಿಕನ್ಗೆ ಉಪ್ಪು, ಖಾರ, ಅರಿಶಿನ, ಮೊಸರಾಕಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಒಂದು ಕಡಾಯಿಗೆ ಎಣ್ಣೆ, ಜಾಪತ್ರೆ, ಸ್ಟಾರು, ಮೆಣಸು, ಜೀರಿಗೆ, ಸೋಂಪು, ಏಲಕ್ಕಿ, ಕಲ್ಲು, ಧನಿಯಾ, ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರ್ಕೊಂಡು ಎರಡನ್ನೂ ಕೂಡ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಕಡಾಯಿಗೆ ಎಣ್ಣೆ, ಈರುಳ್ಳಿ, ಟೊಮೊಟೊ, ಅರಿಶಿನ, ಉಪ್ಪು ಹಾಕಿ ಟೊಮೊಟೊ ಸಾಫ್ಟ್ ಆದ್ಮೇಲೆ ಅದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೊಂಡು ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದಾದ್ಮೇಲೆ ರುಬ್ಬಿರೋ ಮಸಾಲೆ ಸೇರಿಸಿ ಒಂದು 10 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಜಾರ್ಗೆ ಕಾಯಿ, ಬಾದಾಮಿ, ಗಸಗಸೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಚಿಕನ್ಗೆ ಸೇರಿಸಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಚಿಕನ್ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನನಗೆ ಬೆಳಗಿನ ತಿಂಡಿಗೆ ಅಂತ ಒಂದು ಎಗ್ ಸಾಲಡ್ ಮಾಡ್ಕೊಂಡಿದ್ದೆ. ಈ ಡ್ರೆಸ್ಸಿಂಗ್ಗೆ ಏನೇನೆಲ್ಲ ಹಾಕಿದ್ದೀನಿ ಅಂತ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ.